ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂದು IPL 19ನೇ ಆವೃತ್ತಿಗೆ ಭರ್ಜರಿ ಚಾಲನೆ ಸಿಗಲಿದೆ. ಇನ್ನು ಉದ್ಘಾಟನಾ ಪಂದ್ಯದಲ್ಲಿ RCB ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿಯಾಗ್ತಿವೆ. ಬ್ಯಾಟಿಂಗ್ ಸ್ವರ್ಗವಾದಂತಹ ಈ ಮೈದಾನದಲ್ಲಿ ರನ್ ಮಳೆ ನಿರೀಕ್ಷೆ ಇದೆ. ಅಂಕಿಅಂಶಗಳಲ್ಲಿ SRH ಮೇಲುಗೈ ಕೂಡ ಇದ್ರೂ ತವರಿನ ಬೆಂಬಲದೊಂದಿಗೆ RCB ಆತ್ಮವಿಶ್ವಾಸದಿಂದ ಕಣಕ್ಕಿಳಿಯುತ್ತೆ ಅನ್ನೋದನ್ನ ಫೋಕಸ್ ಆನ್ IPL ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡೋಣ. ನಾನು ಪವಿತ್ರ, ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್ ಹಾಯ್. ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಸರ್. ಮಳೆ ಬರುತ್ತಾ ಅಂತ, ಮಳೆ ಬರುತ್ತೋ ವಾತಾವರಣ ಬೆಂಗಳೂರಲ್ಲಿ ಇದೆ. ಬಟ್ ಆ ಮಳೆ ಬೇಡ, ರನ್ ಮಳೆ ಬೇಕೀಗ. ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ರನ್ ಮಳೆ ಬೇಕು. ಬಲಾಬಲ ಹೆಂಗಿದೆ ಸರ್? ಬಲಾಬಲ ನೋಡಿದ್ರೆ ರನ್ ಮಳೆ. ಈಗ ಎರಡು ತಂಡಗಳಿದಾವಲ್ಲ, ರನ್ ಮಳೆ ಸುರಿಸುವಂತ ತಂಡಗಳೇ. ಒಂದು ಬೆಂಗಳೂರಲ್ಲಿ ಅಂತ ಬಂದಾಗ ಫಸ್ಟ್ ಬೆಂಗಳೂರು ಟೀಮ್ ನೋಡ್ಬೋಣ. ಬೆಂಗಳೂರು ಟೀಮ್ ಅಲ್ಲಿ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಓಕೆ ಓಪನರ್ಸ್. ಒನ್ ಡೌನ್ ಯಾರು ಬರ್ತಾರೆ? ಒನ್ ಡೌನ್ ದೇವದತ್ ಪಡಿಕ್ಕಲ್, ಅದ್ಭುತವಾದ ಫಾರ್ಮ್ ನಲ್ಲಿ ಇದ್ದಾರೆ. ನೆಕ್ಸ್ಟ್ ಯಾರು? ದೇವದತ್ ಪಡಿಕ್ಕಲ್. ಅದಾದ್ಮೇಲೆ ಶುರು ಆಗುತ್ತೆ ರನ್ ಮಳೆ ನಿಜವಾಗ್ಲೂ. ಓಕೆ, ಟೀಮ್ ಡೇವಿಡ್, ಜಿತೇಶ್ ಶರ್ಮಾ, ಶಫರ್ಡ್, ರೊಮಾರಿಯೋ ಶಫರ್ಡ್, ಇವ್ರು 3 ಜನ, ಕೃಣಾಲ್ ಪಾಂಡ್ಯ. ಅಬ್ಬಬ್ಬಾ ಅನ್ಸುತ್ತೆ ಇನ್ನೆಷ್ಟು ರನ್ ಮಳೆ ಬೇಕು ಅಂತ. ಓಕೆ, ಅವ್ರದ್ದು ಇನ್ನೂ ರನ್ ಮಳೆ. ಓಕೆ, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಅದಾದ್ಮೇಲೆ ಕ್ಲಾಸನ್, ಅದಾದ್ಮೇಲೆ ಕ್ಯಾಪ್ಟನ್ ಯಾರು? ಇಶಾನ್ ಕಿಶನ್. ಓಕೆ, ಇವರು ಒಬ್ರಿಗಿಂತ ಉನ್ನತ್ ಕತ್ತಿದ್ದಾರೆ. ಓಕೆ, ಒಬ್ರಿಗಿಂತ ಒಬ್ರು. ಎರಡು ಟೀಮ್ ನಲ್ಲೂ ಬ್ಯಾಟಿಂಗ್ ಅನ್ನೋದು ಯಾವ ರೀತಿ ಒಂಥರ ಬ್ಯಾಟಿಂಗ್ ತುಂಬಿ ತುಳುಕ್ತಾ ಇದ್ದಾರೆ. ಈ ಎರಡು ಟೀಮ್ ಸೇರಿದ್ರೆ ಅಬ್ಬಬ್ಬ 400 ರನ್ ಕೊರತೆನೇ ಇಲ್ಲ. ಮಿನಿಮಮ್ 400 ರನ್, 40 ಓವರ್ ನಲ್ಲಿ 400 ರನ್ ಮಿನಿಮಮ್ ಅನ್ನೋ ತರ. ಓಕೆ, ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಈ ಬಾರಿ ಯಾರು ವಿನ್ ಆಗ್ಬೋದು ಅನ್ನೋದು ಅದೇ. ಈಗ ಯಾರು ವಿನ್ ಆಗ್ತಾರೆ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಯಾರು ವಿನ್ ಆಗ್ತಾರೆ ಅಂತಲ್ಲ, ಯಾರು ಅದ್ಭುತವಾಗಿ ಆಡ್ತಾರೆ. ಇಬ್ರು ಆಡೋರು ಇದ್ದಾರೆ. ಎರಡು ಟೀಮ್ ಅಲ್ಲೂ ಕೂಡ ಪ್ರತಿಭಾವಂತರ ದಂಡೆ ಇದೆ. ಓಕೆ, ಅದ್ಭುತವಾಗಿ ಆಡ್ತಾರೆ. ಓಕೆ, ಇನ್ನು ಅದೃಷ್ಟ, ಅದಾದ್ಮೇಲೆ ಪಂದ್ಯ ಯಾವ ರೀತಿ ಸಾಗುತ್ತೆ, ಏನಾದ್ರೂ ಒಂದು ತಿರುವುಗಳು ಅನ್ನೋದು ಇರ್ತಲ್ಲ, ಟರ್ನಿಂಗ್ ಪಾಯಿಂಟ್. ಆ ಟರ್ನಿಂಗ್ ಪಾಯಿಂಟ್ ಯಾರಿಗೆ ಆಗುತ್ತೆ, ಇಂಪ್ಯಾಕ್ಟ್ ಯಾವ್ದಾಗುತ್ತೆ ಅನ್ನೋದ್ರ ಮೇಲೆ ಸೋಲು ಗೆಲ್ಲುವ ಲೆಕ್ಕಾಚಾರ. ಸರ್, ಈಗಾಗಲೇ RCB ಅಂದ್ರೆ ಈಗ ವಿನ್ ಆಗಿರುವಂತ ಕಪ್ ಇಟ್ಕೊಂಡು ನಿಂತಿದೆ. ಆ ಒಂದು ಒತ್ತಡ ಏನಾದ್ರೂ ಇದೆಯಾ ಅನ್ನೋ ತರ? ಏನಿಲ್ಲ. ಇವ್ರಿಗೆ ಏನಂದ್ರೆ ಪ್ರತಿ ವರ್ಷ ನಿಂತಂದ್ರೆ ಕಪ್ ಗೆಲ್ಬೇಕು ಅನ್ನೋದಿತ್ತು. ಬಟ್ ಈ ವರ್ಷ ಇಲ್ಲ, ಗೆದ್ಬಿಟ್ಟಿದೀವಿ ಆಲ್ರೆಡಿ. ಈಗ ಏನಿದೆ ಬಂದಿದ್ದೆಲ್ಲ ಬೀಸದೆ, ಬಂದಿದ್ದೆಲ್ಲ ಗೆಲ್ಲದೆ. ಈ ತರದ ವಾತಾವರಣದಲ್ಲಿ RCB ಅಂದ್ರೆ ಫ್ರೀ ಇರುತ್ತೆ ಈಗ. ಅಂದ್ರೆ ಲೈಕ್ ಏನು ಮೆಂಟಲಿ ಟೆನ್ಷನ್ ಇರಲ್ಲ. ಒಂದು ಕಪ್ ಗೆದ್ದಿಲ್ವಲ್ಲಪ್ಪ ಅನ್ನೋ ತರದ ಕೊರಗೆ ಇಲ್ಲ. ಅದ್ಭುತವಾಗಿ ಆಡಕ್ಕೆ ರೆಡಿ ಇದಾರೆ. ಈಗ ಕಪ್ ನಮ್ದು ಆಗಿದೆ ಆಲ್ರೆಡಿ. ಈಗ ಒಂಥರ ಸ್ಟ್ರೆಸ್ ಉಳಿಸ್ಕೋಬೇಕು. ಈ ವರ್ಷ ಮತ್ತೆ ಕಪ್ ಉಳಿಸ್ಕೋಬೇಕು. ಈ SRH ಬ್ಯಾಟಿಂಗ್ ಎಲ್ಲಾದ್ರೂ RCB ಗೆ ಕೈ ಕೊಡುವಂತ ಚಾನ್ಸಸ್ ಇದೆ ನೋಡಿ. ಅವ್ರ ಬ್ಯಾಟ್ಸ್ಮನ್ ಗಳಿರೋದೇ ನಮ್ ಬೌಲರ್ ಗಳಿಗೆ ಹೊಡಕ್ಕೆ, ನಮ್ ಬ್ಯಾಟ್ಸ್ಮನ್ ಗಳಿರೋದೇ ಅವ್ರ ಬೌಲರ್ ಗಳಿಗೆ ಹೊಡಕ್ಕೆ. ನಮ್ ಕಡೆ ಏನಂದ್ರೆ ಸ್ವಲ್ಪ ಈ ಸರಿ ಜೋಸ್ ಹೆಜಲ್ವುಡ್ ಇನ್ನು ಟೀಮ್ ಗೆ ಬಂದಿಲ್ಲ ಇನ್ನೂರ್ಗು. ಅದೊಂದು ಸ್ವಲ್ಪ ನಮ್ಗೆ ತೊಂದರೆ ಆಗ್ಬೋದು. ಮತ್ ನಮ್ಮ ಹತ್ರ ವಾವ್ ಅನ್ನೋ ತರ ಸ್ಪಿನ್ನರ್ ಗಳಿಲ್ಲ. ನಮ್ ಕಡೆ ಸುಯೇಶ್ ಶರ್ಮಾ ಬಿಟ್ರೆ ಚಹಲ್ ಇದ್ರು. ಚಹಲ್ ಆದ್ಮೇಲೆ ಯಾವ್ದೋ ಒಬ್ರು ಒಳ್ಳೆ ಸ್ಪಿನ್ನರ್ ನಮ್ಗೆ RCB ತಗೊಂಡಿಲ್ಲ. ಆಲ್ರೌಂಡರ್ ಗಳೇನೋ ಮ್ಯಾನೇಜ್ ಮಾಡೋಣ ಅಂತಿದ್ದಾರೆ. ಬಟ್ ಅದೊಂದು ನಮಗೆಲ್ಲೋ ಸ್ವಲ್ಪ ತೊಂದರೆ ಆಗ್ಬೋದು. ಆದ್ರೆ SRH ಪರವಾಗಿ ಬೌಲರ್ ಗಳು ಚೆನ್ನಾಗಿದ್ದಾರೆ. ಪ್ಯಾಟ್ ಕಮಿನ್ಸ್ ಇದ್ದಾರೆ, ಬೇರೆ ಬೇರೆ ಬೌಲರ್ ಗಳು ತುಂಬಾ ಚೆನ್ನಾಗಿ ಫಾರ್ಮ್ ನಲ್ಲಿ ಇದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಅಂತ ಆಲ್ರೌಂಡರ್ ಗಳಿದ್ದಾರೆ ಅಲ್ಲೂ ಕೂಡ. ಓಕೆ, ಅವರೆಲ್ಲ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದು ಒಂದು ಪವಿತ್ರ. ಸರ್, ಇಶಾನ್ ಕಿಶನ್ ಅವರ ಒಂದು ನೇತೃತ್ವದಲ್ಲಿ ಅಂದ್ರೆ ಅವರ ಒಂದು ನಾಯಕತ್ವದಲ್ಲಿ ಇವತ್ತು SRH ಆಟ ಆಡ್ತಿರೋದು ಹೇಗಿರುತ್ತೆ? ಅದೇ, ಈಗ ಇಶಾನ್ ಕಿಶನ್ ಇರೋದ್ರಿಂದನೇ ಭಯ ಹುಡ್ತಾ ಇರೋದು. ಯಾಕಂದ್ರೆ ಇಶಾನ್ ಕಿಶನ್ ಏನು ಅನ್ನೋದನ್ನ ಮೊನ್ನೆ T20 ವರ್ಲ್ಡ್ ಕಪ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಎದುರಾಳಿ ಯಾರೇ ಬೌಲರ್ ಇರ್ಲಿ, ಯಾವನ್ನೇ ಇರ್ಲಿ, ಬಂದಿರೋದೆಲ್ಲ ಹೊಡೆಯೋದು ಅನ್ನೋ ತರ. ಹಂಗಾಗಿ ಇಶಾನ್ ಕಿಶನ್, ಅದಾದ್ಮೇಲೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಅಂದೀಗ T20 ಇಂಟರ್ನ್ಯಾಷನಲ್ ಅಲ್ಲಿ ನಂಬರ್ 1 ರ್ಯಾಂಕ್ ಅಲ್ಲಿ ಇದ್ದಾರೆ. ಓಕೆ, ಅವರು ಅಷ್ಟೇ. ಅವ್ರೇನಾದ್ರೂ ನಿಂತ್ಬಿಟ್ರೆ ಮುಗೀತು. ಆಮೇಲೆ ಕ್ಲಾಸನ್ ಕೂಡ ಹಂಗೆ. ಓಕೆ, ಇವ್ರು ಏನಂದ್ರೆ ಒಂದು 4-5 ಜನ ಟಾಪ್ 5 ಬ್ಯಾಟ್ಸ್ಮನ್ SRH ಅಲ್ಲಿ ಇದಾರಲ್ಲ, ಪ್ರಪಂಚದ ಅತ್ಯುತ್ತಮ ಹಿಟ್ಟರ್ ಗಳನ್ನ SRH ಆಯ್ಕೆ ಮಾಡ್ಕೊಂಡಿರೋದು. ಓಕೆ, ಹಾಗಾದ್ರೆ ಸರ್ ಟ್ರೇವಿಸ್ ಹೆಡ್ ಮತ್ತೆ ಈ ಅಭಿಷೇಕ್ ಶರ್ಮಾ ಏನ್ ಇವ್ರಿಬ್ರದ್ದು ಬ್ಯಾಟಿಂಗ್ ಇದೆ, ಇದೇನಾದ್ರೂ ಲೈಕ್ ತೊಂದರೆ ಆಗ್ಬಹುದು? ಅದೇ ರೀತಿ ನಮ್ ಕಡೆನು ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್. ಓಕೆ, ಇವರಿಬ್ರು ನಿಂತ್ರೂ ಮುಗೀತು, ಅವರಿಬ್ರು ಮುಗೀತು, ಇವರಿಬ್ರು ಮುಗೀತು. ಕೈ ಇಡಬೇಕಷ್ಟೇ, ಒಂದ್ಸತಿ ಕಚ್ಕೋಬೇಕಷ್ಟೇ. ಹೌದು, ಯಾರು ನೋಡಮ್ಮ, ಕ್ರಿಕೆಟ್ ಬ್ಯಾಟಿಂಗು ಫಾರ್ಮು, ಆ ಕ್ಷಣ ಆ ಬೌಲರ್ ಯಾವ ಬಾಲ್ ಹಾಕ್ತಾನೆ, ವಾತಾವರಣ ಹೆಂಗಿದೆ, ಪಿಚ್ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವರೇ ಆಡ್ತಾರೆ, ಇವರೇ ಆಡಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಬಟ್ ಒಂದು ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಅದು RCB ಅವರು ಆಡ್ತಾರೆ ಮತ್ತು SRH ಅವರು ಆಡ್ತಾರೆ. ಅಂದ್ರೆ ಹೈ ಸ್ಕೋರಿಂಗ್ ಪಂದ್ಯನ ಇವತ್ತು ನಿರೀಕ್ಷೆ ಮಾಡಬಹುದು. ಹೌದು, ಬೆಂಗಳೂರಲ್ಲಿ ಎಸ್ಪೆಷಲಿ ನಿಮಗೆ ಹೈ ಸ್ಕೋರಿಂಗ್ ಮ್ಯಾಚ್ಗಳು ನೋಡಕ್ ಸಿಗೋದು ಬಹಳ ಕಮ್ಮಿ. ಓಕೆ, ಒಂದ್ಸಲ ಬೌಲಿಂಗ್ ಸ್ನೇಹಿ ಪಿಚ್ ಬೆಂಗಳೂರು ಅನ್ನೋ ತರದ್ದು ಮಾತಾಡ್ತಿರ್ತಾರೆ. ಬಟ್ ತುಂಬಾ ಒಳ್ಳೆ ರನ್ಗಳು ಕೂಡ
ಬೆಂಗಳೂರಿಗೆ ಬರ್ತವೆ. ಇಲ್ಲಿ ಬ್ಯಾಟ್ಸ್ಮನ್ಗಳಿಗೂ ಸಮಾನ ನ್ಯಾಯ ಕೊಡುತ್ತೆ ಬೆಂಗಳೂರು ಪಿಚ್ಚು, ಬೌಲರ್ಗಳಿಗೂ ಸಮಾನ ನ್ಯಾಯ ಕೊಡುತ್ತೆ ಬೆಂಗಳೂರು ಪಿಚ್. ಹಾಗಾಗಿ ಬೆಂಗಳೂರು ಚಿನ್ನಸ್ವಾಮಿಯಲ್ಲಿ ಆಡ್ಬೇಕಂತ ಎಲ್ಲ ಬ್ಯಾಟ್ಸ್ಮನ್ಗಳು ಇಷ್ಟಪಡ್ತಾರೆ, ಬೌಲರ್ಗಳು ಇಷ್ಟಪಡ್ತಾರೆ. ಅದು ಬೆಂಗಳೂರು ಚಿನ್ನಸ್ವಾಮಿ ಪ್ಲಸ್ ಪಾಯಿಂಟ್. ಓಕೆ ಸರ್, ಹಾಗಾದ್ರೆ ಈ ಚಿನ್ನಸ್ವಾಮಿ ಪಿಚ್ಚು ಬ್ಯಾಟಿಂಗ್ಗೆ ಫ್ರೆಂಡ್ಲಿನಾ ಅನ್ನೋ ತರ ಸರ್? ಅದೇ ಇಲ್ಲಿ ಒಂದು ಹೇಳಕ್ಕೆ ಆಗಲ್ಲ ಅಂತ. ಒಂದ್ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಬಾಲ್ ಬೀಳುತ್ತೆ, ಒಂದ್ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ರನ್ ಹೊಡಿತಾರೆ. ಹಾಗಾಗಿ ಇಲ್ಲಿ ಅದ್ಭುತವಾದಂತ ಬಾಲ್ ಬಿದ್ದಾಗ ಅವರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಓಕೆ, ಈಗ ಆಲ್ರೆಡಿ ಅಂಕಿಅಂಶಗಳಲ್ಲಿ SRH ಮೇಲುಗೈ ಸಾಧಿಸಿದೆ. ಅಯ್ಯೋ, ದಾಖಲೆಗಳನ್ನೆಲ್ಲ ಬಿಟ್ಬಿಡಿ, ಅದು ಲಾಸ್ಟ್ ಏನೋ ಅದು ಏನೋ ಇತ್ತದು. ಬಟ್ ಇವತ್ತು ನಮ್ಮದೇ ಮೇಲ್ಗೈ ಸಾಧಿಸೋದು, RCBನೇ ಮೇಲ್ಗೈ ಸಾಧಿಸೋದು ಇವತ್ತು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಆನ್ IPL ವಿಶೇಷ ಕಾರ್ಯಕ್ರಮ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.